ಇದು ಶಶಿಕುಮಾರ್ ಸರ್ ಅವ್ರ ಜೊತೆ ಆಕ್ಟ್ ಮಾಡಿದ್ದು ಐ ಥಿಂಕ್ ಒನ್ ಬ್ಲೆಸಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರ ಸಿನಿಮಾ ಎಲ್ಲ ಬಂದಾಗ ಕಿತ್ತೂರಿನವಳಿ ಆಗಿರ್ಬೋದು, ಶೂಟಿಂಗ್ ಟೈಮಲ್ಲಿ ಹೋಗ್ತಾ ಇದ್ದೆ ನಮ್ಮ ತಂದೆಯವ್ರ ಜೊತೆ. ಸೊ ಅವಾಗ ಒಂದು ಫ್ಯಾನ್ ಆಗಿ ನೋಡ್ತಾ ಇದ್ದೆ, ಬಿಗ್ ಫ್ಯಾನ್. ಇವತ್ತು ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡೋದು ಐ ಥಿಂಕ್ ಇಟ್ಸ್ ಅ ಬ್ಲೆಸಿಂಗ್ ಅಂತಾನೆ ಹೇಳ್ಬೋದು. ಅಂಡ್ ಬಾಲರಾಜ್ ವಡಿ ಸರ್, ಸೊ ಐ ಥಿಂಕ್ ಗುಡ್ ಆರ್ಟಿಸ್ಟ್ ನಮ್ಮ ಸಿನಿಮಾಲಿ ಇದ್ದಾರೆ ಅಂಡ್ ಇಟ್ ವಾಸ್ ಹ್ಯಾಪಿ ವರ್ಕಿಂಗ್ ವಿತ್ ಆಲ್ ಆಫ್ ದೆಮ್. ಥ್ಯಾಂಕ್ ಯು. ನಾನು ನನ್ನ ಪಾತ್ರದ ಬಗ್ಗೆ ಹೇಳೋದ್ ಮರ್ತೆ. ಆಕ್ಚುಲಿ ಈ ಸಿನಿಮಾದಲ್ಲಿ ನಾನು ರಿಪೋರ್ಟರ್ ಆಗಿ ಪ್ಲೇ ಮಾಡಿರೋದು. ಅಂಡ್ ಅದೆಲ್ಲದಕ್ಕೂ ಸ್ಫೂರ್ತಿ ನೀವೇನೆ. ಈ ಸಿನಿಮಾ ಮಾಡೋದಕ್ಕೂ ಮುಂಚೆ ಮಾಡ್ತಾ ಇದ್ದಂತ ಪ್ರತಿಯೊಂದು ಇಂಟರ್ವ್ಯೂಸ್ ಇರ್ಬೋದು, ಪ್ರೆಸ್ ಮೀಟ್ಸ್ ಇರ್ಬೋದು, ಅದೆಲ್ಲದೂ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದೆ. ನೀವು ಹೇಗೆ ನಿಮ್ಮ ಆಟಿಟ್ಯೂಡ್ ನ ಕ್ಯಾರಿ ಮಾಡ್ತೀರಾ, ಹೇಗೆ ಕ್ವಶನ್ಸ್ ಮಾಡ್ತೀರಾ, ಹೇಗೆ ಆ ಒಂದು ರಿಪೋರ್ಟರ್ ಪಾತ್ರನ ನಾನು ಹೆಂಗ್ ಅಳವಡಿಸ್ಬೇಕು ಅಂತ ಕಾರಣ ಆಗಿದೆ. ನಿಮ್ಗಳನ್ನೆಲ್ಲ ನೋಡಿ ನಾನು ಕಲ್ತಿರೋದು. ದಯವಿಟ್ಟು ನೀವೆಲ್ಲರೂ ಒಂದು ಸಿನಿಮಾಗೆ ಸಪೋರ್ಟ್ ಮಾಡಲೇಬೇಕು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಮೊದಲನೇದಾಗಿ ಲಹರಿ ವೇಣು ಸರ್ ಹಾಗೂ ಚೇತನ್ ಸರ್ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ಬ್ರದರ್, ನನ್ನ 25ನೇ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ ಅನುಸಿದ್ದಪ್ಪ ಅವ್ರು ಬಂದಿದ್ದಾರೆ, ನಯನ ಮನೋಹರ ಪ್ರೊಡ್ಯೂಸರು. ಥ್ಯಾಂಕ್ ಯು ಬಂದಿದ್ದಕ್ಕೆ. ಅಂಡ್ ಲಹರಿ ವೇಣು ಸರ್ ನಮ್ಮ ತಂದೆಯವರು ಐ ಥಿಂಕ್ ತುಂಬಾ ವರ್ಷದಿಂದ ಒಂದು ಪರಿಚಯ. ಹಾಗೂ ಚಿತ್ರಲೇಖ ಸಿನಿಮಾ ನಮ್ಮ ತಂದೆಯವ್ರದ್ದು ಮಂದಾಕಿನಿ ಸಾಂಗ್ ಇವತ್ತಿನವರೆಗೂ ತುಂಬಾ ಜನ ಇಷ್ಟಪಡ್ತಾರೆ. ಸೊ ಆ ಸಾಂಗು ನಮ್ಮ ತಂದೆಯವ್ರಿಗೆ ಒಂದು ದೊಡ್ಡ ಮೈಲಿಗಲ್ಲಾಗಂತ ಒಂದು ಸಾಂಗ್ ಅದು. ಸೊ ಇವತ್ತು ಅವ್ರ ಆಡಿಯೋ ಕಂಪನಿಯಲ್ಲೇನೆ ನನ್ನ ಸಿನಿಮಾನು ಬ್ಯಾಂಗ್ಳೂರಿನ ಸಿನಿಮಾನು ರಿಲೀಸ್ ಆಗ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಸರ್ ಹೇಳ್ದಂಗೆ ಅಲ್ಲಿ ಕೂತಾಗ ಒಂದು ಮಾತು ಹೇಳಿದ್ರು, ಒಂದು 16 ವರ್ಷ ಆಲ್ಮೋಸ್ಟ್ ನವಗ್ರಹ ಬಂದು 16-17 ವರ್ಷ ಒಂದು ಸತತವಾದ ಒಂದು ಪ್ರಯತ್ನ. ಐ ಥಿಂಕ್ ನಮ್ಮ ತಂದೆ ತಾಯಿ ಆಶೀರ್ವಾದ, ಜನರ ಆಶೀರ್ವಾದ ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಸರ್ ಫಾರ್ ಆಲ್ ಎಂಕರೇಜಿಂಗ್ ವರ್ಡ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಚೇತನ್ ಸರ್, ನಿಮ್ಮ ಸಿನಿಮಾ ನೋಡ್ಕೊಂಡ್ ಬಂದಿದ್ದೀನಿ ಅಂಡ್ ಲವ್ ಆಲ್ ಯರ್ ಸಾಂಗ್ಸ್ ಅಂಡ್ ಯರ್ ಪರ್ಫಾರ್ಮೆನ್ಸ್. ನಮ್ಮ ಸಿನಿಮಾಗೆ ಬಂದು ಇವತ್ತು ಟ್ರೇಲರ್ ಲಾಂಚ್ ಮಾಡಿದ್ದೀರಾ, ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೊದಲನೇದಾಗಿ ನಮ್ಮ ನಿರ್ಮಾಪಕರು ವೆಂಕಟೇಶ್ ಮೂರ್ತಿ ಸರ್, ಐ ಥಿಂಕ್ ಚಾಣಾಕ್ಷ ಅಂತ ಒಂದು ಸಿನಿಮಾ ಮಾಡಿದ್ವಿ. ಸೊ ಅದರಲ್ಲಿ ಸ್ವಲ್ಪ ಆಕ್ಷನ್ ಓರಿಯೆಂಟೆಡ್ ಅಂಡ್ ಸ್ವಲ್ಪ ಲವ್ ಕಮ್ ಆಕ್ಷನ್. ಬಟ್ ಒಂದು ಚೆನ್ನಾಗಿ ಮಾಡೋಣ, ಒಂದು ಬೇರೆ ತರದ್ ಏನಾದ್ರು ಒಂದು ಸಿನಿಮಾ ಪ್ಲಾನ್ ಮಾಡೋಣ ಅಂದಾಗ ನಮ್ಮ ಕಾರ್ತಿಕ್ ಸರ್ನ ಸಿಕ್ಕಿ, ಡೈರೆಕ್ಟರ್ ಕಾರ್ತಿಕ್ ಸರ್ನ ಸಿಕ್ಕಿ ಈ ಸಿನಿಮಾ ಬ್ಯಾಂಗ್ಳೂರಿನ ಸಿನಿಮಾ ಮಾಡೋಣ. ಸೊ ಐ ಥಿಂಕ್ ಒಂದು ಪ್ಯಾಷನೇಟ್ ಪ್ರೊಡ್ಯೂಸರ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಚಾಣಾಕ್ಷಲ್ಲಿ ಹಿಂದಿ ರೈಟ್ಸ್ ಆಗಿರ್ಬೋದು, ಕನ್ನಡ ರೈಟ್ಸ್, ಅದರಲ್ಲಿ ಒಂದು ಚೂರು ಏನೋ ಒಂದು ಬಂದಿತ್ತು. ಬಟ್ ಥಿಯೇಟರ್ ವೈಸ್ ಕಲೆಕ್ಷನ್ ಅಷ್ಟು ಅವ್ರಿಗೆ ಕೈ ಹಿಡಿಲಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಮತ್ತೆ ಧೈರ್ಯ ಮಾಡಿ ನನ್ನ ಮೇಲೆ ಒಂದು ಸಿನಿಮಾ ಮಾಡೋಣ ಅಂತ ಬಂದಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಖಂಡಿತವಾಗ್ಲೂ ಐ ಥಿಂಕ್ ನೀವು ಈ ಸಿನಿಮಾ ಆಕ್ಟ್ ಮಾಡಿದೀರಾ, ಮೊದಲನೇ ಸಿನಿಮಾ ನೀವು ಮಾಡಿರೋದು. ಬಟ್ ನಾನು ನೋಡಿದಾಗ ಪ್ರೀಮಿಯರ್ ಶೋ ನೋಡಿದಾಗ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಿರ, ಎಲ್ಲ ಒಳ್ಳೇದಾಗ್ಲಿ. ಸರ್ ಎಲ್ಲ ಹೇಳ್ದಂಗೆ ನಿರ್ಮಾಪಕರು ಉಳಿಬೇಕು ಇವತ್ತು ಚಿತ್ರರಂಗ. ಯಾಕಂದ್ರೆ ನಾವೇನೇ ಆದ್ರೂ ಕಲಾವಿದ್ರು, ಬಟ್ ನೀವಿದ್ರೇನೆ ನಮಗೆ ಸಿನಿಮಾ, ಇಲ್ಲಾಂದ್ರೆ ಅದು ಬಹಳ ಕಷ್ಟ. ಯಾಕಂದ್ರೆ ನಮ್ಮ ಮನೆಯಿಂದ ದುಡ್ಡು ಬಂದು ಹಾಕಿ ಸಿನಿಮಾ ಮಾಡೋದು ತುಂಬಾ ಕಷ್ಟ ಆಯ್ತು. ಸೊ ನಿಮ್ಮಂತವ್ರು ಖಂಡಿತವಾಗೂ ನಮಗೆ ಬೇಕು. ಅಂಡ್ ಡೆಫಿನೆಟ್ಲಿ ಕಾರ್ತಿಕ್ ಸರ್ ಒಂದು ಕಾರ್ಪೊರೇಟ್ ಲೈಫಿಗೆ ಗುಡ್ ಬೈ ಹೇಳಿ ಸಿನಿಮಾಗೆ ಬಂದಿದ್ದೀರಾ, ಎಲ್ಲ ಒಳ್ಳೇದಾಗ್ಲಿ. ಅಂಡ್ ಅವ್ರ ಇಡೀ ಟೀಮ್, ಆಲ್ ಕೋ ಡೈರೆಕ್ಟರ್ಸ್, ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಐ ಥಿಂಕ್ ಪ್ರತಿಯೊಬ್ರು ಐ ಥಿಂಕ್ ತುಂಬಾ ಪ್ಯಾಷನೇಟ್ ಆಗಿ ಒಂದ್ ಗೆಲುವು ಬೇಕು. ಯಾಕಂದ್ರೆ ಪ್ರೊಡ್ಯೂಸರ್ ಸಿಕ್ಕಿದಾಗ ಅದನ್ನ ಉಳಿಸ್ಕೊಬೇಕಂತ ಇದೆಯಲ್ಲ, ಅದು ನಿಮ್ಮಲ್ಲಿ ನೋಡಿದೆ. ಯಾಕಂದ್ರೆ ಕೆಲವರು ಏನಾಗ್ಬಿಡುತ್ತೆ, ಪ್ರೊಡ್ಯೂಸರ್ ಸಿಕ್ಕಿದ ತಕ್ಷಣ ಹೇಳೋದೇ ಒಂದು ಬಜೆಟ್, ಆಮೇಲೆ ಆಗದೇ ಒಂದು ಫೈಟ್ಸ್ ಆಗಿರ್ಬೋದು, ಎಲ್ಲ ಸಾಂಗ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಐ ಥಿಂಕ್ ಚೇಂಜ್ ಆಗ್ಬಿಡ್ತಾರೆ ಸುಮಾರು ಜನ ನೋಡಿದಾಗ. ಬಟ್ ನಿಮ್ಮಲ್ಲಿ ಅದ್ ನೋಡಿದೆ, ಎಲ್ಲೋ ಒಂದ್ ಕಡೆ ಜಾಸ್ತಿ ಆಗ್ತಿದೆ, ಬೇಡ ಕಮ್ಮಿ ಮಾಡೋಣ, ಪ್ರೊಡ್ಯೂಸರ್ಗೆ ಹೊರೆ ಆಗ್ಬಾರ್ದು, ಪ್ರೊಡ್ಯೂಸರ್ ಕೇಳ್ಬಿಟ್ಟೆ ಮಾಡೋಣ. ಯಾಕಂದ್ರೆ ಒಂದು ನೈಟ್ ಎಫೆಕ್ಟ್ ಫೈಟ್ ಐ ಥಿಂಕ್ 2 days ಡೇ ನೈಟ್ ಮಾಡಿದ್ವಿ. ಸೊ ಅದಕ್ಕೆ ಡಬಲ್ ಕಾಲ್ ಶೀಟ್ ಐ ಥಿಂಕ್ ಆಗಿತ್ತು. ಸೊ ಆ ಟೈಮಲ್ಲಿ ನೀವು ಸರ್ ಪರ್ಮಿಷನ್ ತಗೊಂಡು ಮಾಡಿದ್ರೆ ಐ ಥಿಂಕ್ ದಟ್ಸ್ ಅ ವೆರಿ ಗುಡ್ ಥಿಂಗ್. ನೀವು ಪ್ರೊಡ್ಯೂಸರ್ ಬಗ್ಗೆ ಯೋಚನೆ ಮಾಡ್ತಿರಲ್ಲ, ಆರ್ಟಿಸ್ಟ್ ಬಗ್ಗೆ ಆಗಿರ್ಬೋದು, ಪ್ರೊಡ್ಯೂಸರ್ ಬಗ್ಗೆ ಯೋಚನೆ ಮಾಡ್ತಿರ. ಐ ಥಿಂಕ್ ನಿಮ್ಗೊಂದು ಒಳ್ಳೆ ಫ್ಯೂಚರ್ ಇದೆ ಕನ್ನಡ ಚಿತ್ರರಂಗದಲ್ಲಿ. ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಜೊತೆಗೂ ಮಾಡೋಣ, ಚಾನ್ಸ್ ಕೊಡಿ ನೀವು ನೆಕ್ಸ್ಟ್ ಡೈರೆಕ್ಟ್ ಮಾಡಿದಾಗಲು. ಅಂಡ್ ಒಂದು ಬ್ಯಾಕ್ ಬೋನ್ ಆಗಿ ನಮ್ಮ ಸಿನಿಮಾಗೆ ವೆಂಕಟೇಶ್ ಮೂರ್ತಿ ಸರ್ ಜೊತೆ ಐ ಥಿಂಕ್ ರಾಜೇಶ್ ಅವರು ಒಂದು ಬ್ಯಾಕ್ ಬೋನ್ ಆಗಿ ನಿಂತಿದ್ರು. ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಪ್ರತಿಯೊಂದು ಕೆಲಸದಲ್ಲೂ ಪಾಪ ಭಾಗಿಯಾಗಿ ಒಂದು ಈ ಸಿನಿಮಾನ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ಟು ದೆಮ್, ಟು ದ ಎಂಟೈರ್ ಇದು. ಅಂಡ್ ಮ್ಯೂಸಿಕ್ ಆಸಿಫ್ ಸರ್ ಅಂಡ್ ನಮ್ಮ ನವೀನ್ ಪಂಚಾಕ್ಷರಿ ಕ್ಯಾಮ್ರಾಮೆನ್. ಐ ಥಿಂಕ್ ಇವ್ರದ್ದೇನ್ ಐಡಿಯಾ ಇದೆ ಸಿನಿಮಾ ಬಗ್ಗೆ ಐ ಥಿಂಕ್ ತೆರೆ ಮೇಲೆ ತೋರಿಸೋದು ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಹಲವಾರು ಸರಿ ನನ್ನ ಇದರಲ್ಲಿ ಲಿಸ್ಟಲ್ಲಿ ಒಂದು ಕೆಲವರು ನಮ್ಮ ತುಂಬಾ ಬೇಕಾದವರು ಪತ್ರಕರ್ತ ಮಿತ್ರರು ಹೇಳ್ತಾ ಇದ್ರು, ಯಾಕೆ ಧರ್ಮ ಸ್ವಲ್ಪ ಮೇಕಿಂಗ್ ಮೇಲೆ ಕಾನ್ಸಂಟ್ರೇಟ್
ಡೈರೆಕ್ಟ್ ಮಾಡು, ಸ್ವಲ್ಪ ಚೆನ್ನಾಗಿ ಒಂದು ಸಿನಿಮಾ ಕಾಣ್ಬೇಕಂದ್ರೆ ಅದು ಒಂದು ಲಕ್ಷಣ ಇರ್ಬೇಕಂತ. ಸೊ ಐ ಥಿಂಕ್ ದಟ್ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್ ಅಂಡ್ ನಮ್ಮ ಕ್ಯಾಮ್ರಾಮನ್ ಸರ್ ನವೀನ್ ಅವರು. ಐ ಥಿಂಕ್ ಈಸ್ ಡನ್ ಅ ಗ್ರೇಟ್ ಜಾಬ್. ಅಂಡ್ ಟ್ರೈಲರ್ ನೋಡಿದಾಗ ನನಗೂ ಖುಷಿ ಆಯ್ತು, ಒಂದ್ ಸ್ವಲ್ಪ ಸಸ್ಪೆನ್ಸ್ ಅಂಡ್ ಸ್ವಲ್ಪ ಸರ್ಪ್ರೈಸ್ ಎಲಿಮೆಂಟ್ಸ್ ಇತ್ತು. ಮುಂಚೆ ಒಂದು ಟ್ರೈಲರ್ ತೋರಿಸಿದ್ರು, ಬಟ್ ಅದಕ್ಕಿಂತ ಇದು ವಿಭಿನ್ನವಾಗಿ ಮಾಡಿದೀರಾ. ಅಂಡ್ ಅನುಷಾ, ಐ ಥಿಂಕ್ ಅವ್ರ ಜೊತೆ ಒಂದು 3ನೇ ಸಿನಿಮಾ ನಾನು ಆಕ್ಟ್ ಮಾಡೋದು. ಅಂಡ್ ಐ ಥಿಂಕ್ ವಿ ಆರ್ ಡೆಫಿನೆಟ್ಲಿ ಟ್ರೈ ಟು ಗಿವ್ ಅ ಬೆಸ್ಟ್. ಯಾಕಂದ್ರೆ ಒಂದು ನಂದಿದ್ರಲ್ಲಿ ಒಂದು ಪಿಜ್ಜಾ ಡೆಲಿವರಿ ಬಾಯ್ ಹುಡುಗ ಪಾತ್ರ ಮಾಡ್ತೀನಿ. ಸೊ ಅದರಲ್ಲಿ ಎಲ್ಲೋ ಒಂದ್ ಕಡೆ ಜೀವನದಲ್ಲಿ ಕಷ್ಟ ಅಂತ ನೋಡ್ಕೊಂಡು ಎಲ್ಲೋ ಒಂದ್ ಕಡೆ ಬೇರೆ ಏನಾದ್ರು ಮಾಡ್ಬೇಕು ಅಂದಾಗ ನಮ್ಮ ತಂದೆಯವರು ಪಾತ್ರದಲ್ಲಿರೋರು, ಅದೊಂದು ಲಿಫ್ಟ್ ಬರುತ್ತೆ. ಒಂದು ಸಿನಿಮಾನಲ್ಲಿ ಆಕ್ಟ್ ಮಾಡು, ಏನಾದ್ರು ಮಾಡು, ನಿನಗೆ ನಾನು ಇದ್ ಮಾಡ್ತೀನಿ, ಪ್ರೋತ್ಸಾಹ ಕೊಡ್ತೀನಿ ಅಂತ. ಸೊ ಆ ನಿಟ್ಟಲ್ಲಿ ಸಿನಿಮಾ ಹೋಗುತ್ತೆ. ಆ ಇದ್ರಲ್ಲಿ ನನಗೆ ಸಿಗೋದು ಅನುಷಾ ಅವರು. ಸೊ ಒಂದು ಲವ್ ಸ್ಟೋರಿ ಅಂತ ಬಂದಾಗ ಒಬ್ಬ ಮನುಷ್ಯನ್ಗೆ ಎಲ್ಲ ಇದ್ದಾಗ ಹೆಂಗಿರ್ತಾರೆ, ಏನು ಇಲ್ದಿರಾಗ ಹೆಂಗಿರುತ್ತೆ, ಆ ಕಾಂಬಿನೇಷನ್ ನಮ್ಮಿಬ್ಬರಲ್ಲಿ ಇತ್ತು. ಸೊ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಅನುಷಾ ಅಂಡ್ ರಿಷಾ. ನಿಮ್ಮ 2ನೇ ಸಿನಿಮಾ ಅಂಡ್ ನೀವ್ ಹೇಳ್ದಂಗೆ ಐ ಥಿಂಕ್ ನೀವು ಸೆಟ್ಟಿಗೆ ಬಂದಾಗ ನನಗಿಷ್ಟ ಆಗಿದ್ದು ಒಂದು ಡೆಡಿಕೇಶನ್. ಯಾಕಂದ್ರೆ ಕಲಿಬೇಕು, ಏನಾದ್ರೂ ಒಂದು ಮಾಡ್ಬೇಕು, ಒಂದು ಅಚೀವ್ ಮಾಡ್ಬೇಕು, ಒಂದು ಕಲಿಬೇಕಂತ ಒಂದು ನಂಬಲ ಇದೆಯಲ್ಲ, ದಟ್ ಈಸ್ ವೆರಿ ನೈಸ್. ಯಾಕಂದ್ರೆ ಎಲ್ಲ ಅದ್ ನೋಡಿದಾಗ ಏನೋ ಬಂದು ಸರಿ ಬರ್ತೀನಿ, ಆಕ್ಟ್ ಮಾಡಿರ್ತೀನಿ, ಏನೋ ಒಂದು ಚಾನ್ಸ್ ಸಿಗುತ್ತೆ, ಹೋಗೋಣ ಅಂತ ಇರ್ಲಿಲ್ಲ. ಐ ಥಿಂಕ್ ಯು ಡೆಡಿಕೇಟೆಡ್ ಅ ಲಾಟ್ ಅಂಡ್ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಕನ್ನಡ ಚಿತ್ರರಂಗದಲ್ಲಿ. ಆಲ್ ದ ವೆರಿ ಬೆಸ್ಟ್. ಅಂಡ್ ಇನ್ನೇನು ಬಿಟ್ಟಿನಿ ಅಷ್ಟೇ ಅಲ್ಲ ಸರ್. ಇಲ್ಲ, ಮಾಸ್ಕ್ ಎಲ್ಲ ಹಾಕೊಂಡು ಹೋಗ್ತಲ್ಲ. ಆಕ್ಚುಲಿ ಒಂದ್ ಪಾತ್ರ ಮಾಡ್ಬೇಕಂದ್ರೆ ಒಂದು ಇನ್ಸ್ಪೆಕ್ಟರ್ ಪಾತ್ರ ಮಾಡ್ಬೇಕಂದ್ರೆ ಕೆಲವು ಸಿನಿಮಾಗಳು ನೋಡ್ತೀವಿ, ಇಲ್ಲ ಆಮೇಲೆ ಆ ಕಾಸ್ಟ್ಯೂಮ್ ಹಾಕಾದ್ಮೇಲೆ ಇದೇ ಚೇಂಜ್ ಆಗುತ್ತೆ. ಸೊ ಇಲ್ಲೂ ಅಷ್ಟೇ ಡೆಲಿವರಿ ಬಾಯ್ ನಾನು ಅಬ್ಸರ್ವ್ ಮಾಡ್ತಿದ್ದೆ ಯಾವ ತರ ಏನು ಎತ್ತ ಅಂತ. ಅದು ಒಂದು ಆಮೇಲೆ ಆ ಕಾಸ್ಟ್ಯೂಮ್ ಹಾಕಾದ್ಮೇಲೆ ಇದೆಯಲ್ಲ, ಆ ಫೀಲ್, ಆ ಕ್ಯಾರಿ ಮಾಡೋದಿದೆಯಲ್ಲ, ಆ ಬೇಜಾರು, ಒಂದೊಂದ್ಸರಿ ಆ ಬೇಜಾರಾಗೋದು, ಎಲ್ಲೋ ಒಂದ್ ಕಡೆ ಆ ಹೊಟ್ಟೆ ಅಷ್ಟು ಅಂದಾಗ ಅರ್ಜೆಂಟ್ ಆಗಿ ಫೋನ್ ಕಾಲ್ ಬರೋದು, ಆ ಡೆಲಿವರಿ ಮಾಡೋದು, ಅದೇನೋ ಟಿಪ್ಸ್ ಕೊಡ್ತಾರೆ, ಅದು ಇಸ್ಕೊಳೋದು, ಆ ದುಡ್ಡನ್ನ ನೋಡೋದು. ಸೊ ಇದೆಲ್ಲ ಅದು ನನ್ಗೆ ಒಂಥರ ಅದು ನೋಡಿದಾಗ ಒಂದು ರಿಯಲ್ ಲೈಫ್ ಅಲ್ಲಿ ಪಾಪ ಇವ್ರು ಎಷ್ಟು ಕಷ್ಟ ಪಡ್ತಾರೆ. ನಾವೇನೋ ಮನೇಲಿ ಕೂತ್ಕೊಂಡು ಒಂದು ಡೆಲಿವರಿ ಇದು ಮಾಡ್ತೀವಿ, ಏನೋ ಒಂದು ಆರ್ಡರ್ ಮಾಡ್ತೀವಿ, ಒಂದು 10 ನಿಮಿಷ ಲೇಟ್ ಆಗಿ ಬಂದ್ರೆ ಸಿಕ್ಕಾಬಿಡೆ ಬೈತೀವಿ. ಬಟ್ ರೋಡಲ್ಲಿ ನೋಡಿದಾಗ ಪಾಪ ಅವ್ರ ಗಾಡಿ ಓಡಿಸ್ಕೊಂಡು ಹೆಂಗೆಂಗೋ ಓಡಿಸ್ಕೊಂಡು ಪಾಪ ಡೆಲಿವರಿ ಮಾಡ್ಬೇಕಂತ. ಸೊ ಐ ಥಿಂಕ್ ವಿ ಶುಡ್ ರೆಸ್ಪೆಕ್ಟ್ ಅವ್ರ ಒಂದು ಉದ್ಯೋಗ. ಐ ಮೀನ್ ವಿ ಶುಡ್ ಡೆಫಿನೆಟ್ಲಿ ರೆಸ್ಪೆಕ್ಟ್. ಅಂಡ್ ನನಗೂ ಅದು ನೋಡಿದಾಗ ಹೌದು ಎಷ್ಟು ಕಷ್ಟ ಇದೆ ಆ ಪಾತ್ರ ಮಾಡೋಗ್ಲೂ. ಯಾಕಂದ್ರೆ ಆ ಸಿನಿಮಾನಲ್ಲಿ ಒಂದು ಬರುತ್ತೆ, ಸನ್ನಿವೇಶಗಳು ಬರುತ್ತೆ, ನಾನು ಎಲ್ಲಿ ಡೆಲಿವರಿ ಮಾಡಬೇಕು, ಯಾವ ತರ ಅವಮಾನ ಆಗುತ್ತೆ, ಅವಮಾನ ಆದ್ಮೇಲೆ ನಮ್ಮ ತಂದೆಯವ್ರು ನೋಡಿ ನನಗೆ ಬೇರೆ ಏನೋ ಒಂದು ಮಾಡು ನಿಮ್ ಜೀವನದಲ್ಲಿ ಅಂತ, ಈ ತರ ಒಂದು ಪಾತ್ರದಲ್ಲಿ ನಾನು. ಹೌದು ಅದೇ ಅದೊಂದು ಪ್ಲಾನ್ ಇದೆ. ಐ ಥಿಂಕ್ ಫಸ್ಟ್ ಡೇ ಫಸ್ಟ್ ಶೋ ಒಂದು ಪ್ಲಾನ್ ಮಾಡ್ತಾ ಇದೀವಿ. ಕೆಲವು ಔಟ್ಲೆಟ್ಸ್ ಗೆಲ್ಲ ಹೋಗ್ಬಿಟ್ಟು ಅವ್ರಿಗೆ ಒಂದು ಟಿಕೆಟ್ಸ್ ಮತ್ತೆ ಇದು ಮಾತಾಡಿಸಿ, ಯಾಕಂದ್ರೆ ಅದ್ರಲ್ಲಿ ತೋರಿಸಿದೀವಿ, ಸಿನಿಮಾಲ್ ತೋರಿಸಿದೀವಿ. ಯಾಕಂದ್ರೆ ಬರೀ ನಾವು ನೋಡೋದು ಬಹಳ ಈಸಿ, ಡೆಲಿವರಿ ಬಾಯ್ ಅಂದ ತಕ್ಷಣ ಏನ್ ಬರ್ತಾರೆ ಅಂತ ಕೊಟ್ಬಿಟ್ಟು ಹೋಗ್ತಾ ಇರ್ತಂತ. ಬಟ್ ಅದ್ ಹಿಂದೆ ಏನೇನ್ ಕಷ್ಟಗಳು ಇರ್ತಾರೆ, ಯಾವ ತರ ಒಂದು ಅವ್ರ ಲೈಫ್, ಅವ್ರ ಫ್ಯಾಮಿಲಿ ಲೈಫ್, ಸೊ ಅದೆಲ್ಲ ಒಂದು ಇನ್ಸ್ಪಿರೇಷನ್ ಇದೆ ಈ ಸಿನಿಮಾಲಿ ಅವ್ರ ಬಗ್ಗೆ. ಅಂಡ್ ಒಂದು ಕಮರ್ಷಿಯಲ್ ಬೇಸ್ಡ್ ಒಂದು ಕ್ರೈಮ್ ಥ್ರಿಲ್ಲರ್. ಅಂಡ್ ಅನುಷಾ ಮತ್ತೆ ರಿಷಾ ಹೇಳ್ದಂಗೆ ಐ ಥಿಂಕ್ ಒಂದು ಮೆಸೇಜ್ ಓರಿಯೆಂಟೆಡ್ ಒಂದು ಚಿಕ್ಕ ಮೆಸೇಜ್ ಇದೆ. ಯಾವ ತರ ಇವತ್ತಿನ ಯೂತ್ಸ್ ಯಾವ ತರ ಇರ್ಬೇಕು ಏನು ಅಂತ ಒಂದು ಚಿಕ್ಕ ಮೆಸೇಜ್ ಇದೆ ಸಿನಿಮಾದಲ್ಲಿ. ರಿಲೀಸ್ ಬಿಫೋರ್ ಡೆಲಿವರಿ ಬಾಯ್ಸ್ ಗೆ ಒಂದು ಶೋ ಮಾಡಿದ್ರು. ಒಳ್ಳೆ ಐಡಿಯಾ ನೀವು ಹೇಳಿದ್ದು. ಅಂಡ್ ನಾವು ಪ್ಲಾನ್ ಮಾಡ್ತಾ ಇದೀವಿ, ಅದ್ ನೋಡೋಣ ಯಾವ ತರ ಪ್ಲಾನ್ ಮಾಡಿದೆ ಅಂತ ಪ್ರೊಡ್ಯೂಸರ್ ಸರ್ ಹತ್ರ ಮಾತಾಡ್ಬಿಟ್ಟು ಮಾಡೋಣ ಅಂತ. ಫಸ್ಟ್ ಸಿನಿಮಾಯಿಂದ ನವಗ್ರಹ ಇಂದ ಇಲ್ಲಿವರೆಗೆ 25 ಸಿನಿಮಾ, ಕಲ್ತಿದ್ದೇನು, ಕಳ್ಕೊಂಡಿದ್ದೇನು, ಗಳಿಸಿದ್ದೇನು, ಏನು ಹೇಗಿದೆ ಸರ್ ಜರ್ನಿ? ಸರ್ ಐ ಥಿಂಕ್ ಒಂದು 16-17 ವರ್ಷ ಒಂದು ಜರ್ನಿ. ಕಲ್ತಿದ್ದೆ ಐ ಥಿಂಕ್ ಮನೆಯಲ್ಲಿ ಒಬ್ರು ಗುರುಗಳು ಇದ್ದಾರೆ ನಮ್ಮ ತಂದೆಯವರು. ಸೊ ಐ ಥಿಂಕ್ ಇವತ್ತೂ ಅವ್ರಿಗೆ 75, ಇವತ್ತೂ ಅವ್ರ ಶೂಟಿಂಗ್ ಅಂದ್ರೆ ಬೆಳಗ್ಗೆ 7 ಗಂಟೆ ಕಾರ್ ಬರುತ್ತೆ, 7:15 ಹೊಡ್ತಾರೆ, 8:30 ಶೂಟಿಂಗ್ ಇರ್ತಾರೆ. ಯಾವತ್ತೂ ನಿಮ್ ತಂದೆಯವರು ಕೂಡ್ಸಿ ನೀನ್ ಹಿಂಗಿರ್ಬೇಕು ಹಂಗಿರ್ಬೇಕು ಈ ತರ ಮಾಡು ಅದಂತ ಯಾವತ್ತೂ ಹೇಳಿರ್ಲಿಲ್ಲ. ಐ ಥಿಂಕ್ ನೋಡ್ಕೊಂಡು ಕಲ್ತಿರೋದು.
ಸೊ ಇವತ್ತು ಅದ್ ನೋಡಿದಾಗ ಇಷ್ಟು ಸೀನಿಯರ್ ಆಕ್ಟರ್ ಇಷ್ಟೊಂದು 200 ಸಿನಿಮಾ ಮಾಡಿದ್ದಾರೆ, ಬಟ್ ಅದು ಅದೇ ಶ್ರದ್ಧೆ ಅದೇ ಇದು. ಸೊ ಐ ಥಿಂಕ್ ಅದ್ ಮನೆಯಿಂದಾನೇ ಬಂದಿರೋದು ಸರ್. ಐ ಥಿಂಕ್ ಫಸ್ಟ್ ನಾವು ಸ್ಕೂಲಲ್ಲಿ ಏನ್ ಕಲಿತೀವಿ, ಮನೆಯಲ್ಲೇ ಗುರುಗಳು. ಐ ಥಿಂಕ್ ತಂದೆ ತಾಯಿ ಹತ್ರ ನಾವೇನ್ ಕಲಿತೀರೋ ಐ ಥಿಂಕ್ ಜೀವನ ಪೂರ್ತಿ ಅದು ಬರುತ್ತೆ. ಸೊ ಐ ಥಿಂಕ್ ಅದೇ ನಿಟ್ಟಿನಲ್ಲಿ ಜಸ್ಟ್ ಬಿನ್ ಟ್ರೈನ್ ಅಂಡ್ ಎಲ್ಲೋ ಒಂದ್ ಕಡೆ ಒಂದು ಪ್ರಯತ್ನ ಅನ್ನೋದಿದೆಯಲ್ಲ ಅದ್ ಬಿಟ್ಟಿಲ್ಲ. ಕೆಲವೊಂದ್ ಕಡೆ ಸರ್ ಹೇಳ್ತಾ ಇದ್ರು ಆಗ್ಲೇ, ಸಕ್ಸಸ್ ಅನ್ನೋದು ಸಡನ್ ಬಂದ್ಬಿಡುತ್ತೆ. ಒಂದ್ ಶಾಟ್ ಹೊಡಿದ ತಕ್ಷಣ ಹಂಗ್ ಬರುತ್ತೆ. ಕೆಲವ್ರಿಗೆ ಹೊಡಿತಾನೆ ಇರ್ಬೇಕು, ಗನ್ ಶಾಟ್ ಹೊಡಿತಾನೆ ಇರ್ಬೇಕು, ಎಲ್ಲೋ ಒಂದ್ ಕಡೆ ಒಂದ್ ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಕುಗ್ಗಿಲ್ಲ, ಹಿಂಗ್ ಹೋಗ್ತಾ ಇರೋದು ಯಾವತ್ತು ಹಿಂಗೆ ಹೋಗಿಲ್ಲ, ಇದೇ ದಾರಿಯಲ್ಲಿದ್ದೀನಿ. ಎಲ್ಲೋ ಒಂದ್ ಕಡೆ ದೇವ್ರ ಕೈ ಹಿಡಿತಾರೆ, ಜನ ಕೈ ಹಿಡಿತಾರೆ, ಒಳ್ಳೆ ಸಿನಿಮಾ ಬಂದೇ ಬರುತ್ತೆ ಅಂತ ಒಂದ್ ಭರವಸೆಯಿಂದ ಮಾಡ್ಕೊಂಡು ಹೋಗ್ತಾ ಇದೀನಿ. ಅದ್ರ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಸಿಕ್ತಿಲ್ವಲ್ಲ ಅನ್ನೋದು ಇದೆಯಾ ಸರ್ ಮನಸ್ಸಲ್ಲಿ? ಒಂದು ಲ್ಯಾಂಡ್ ಮಾರ್ಕ್ ಆಗುವಂತ ಸಿನಿಮಾ ನನ್ನ ಈ 25 ಸಿನಿಮಾಗಳಲ್ಲಿ ಕೊಡಕ್ ಆಗ್ಲಿಲ್ವಲ್ಲ ಅಂತ ಅದು ಬಿಟ್ಟು ಅಥವಾ ಏನೋ ಇದೆಯಾ ಸರ್? ಇಲ್ಲ ಈ ಸಿನಿಮಾ ಸರ್ ಇಲ್ಲ ಸರ್, ಆತರ ಏನು ರಿಗ್ರೆಟ್ಸ್ ಇಲ್ಲ. ಯಾಕಂದ್ರೆ ಐ ಥಿಂಕ್ ಐ ವಿಲ್ ರೆಸ್ಪೆಕ್ಟ್ ಆಲ್ ಮೈ ಡೈರೆಕ್ಟರ್ಸ್ ಅಂಡ್ ಪ್ರೊಡ್ಯೂಸರ್ ಸರ್. ಯಾಕಂದ್ರೆ ಸಿನಿಮಾ ಫ್ಲಾಪ್ ಆದ್ರೂ ಒಂದ್ 2 ವರ್ಷ ಕೆಲಸ ಇಲ್ಲ ನನಗೆ. ಚೆನ್ನೈಗೆ ಹೋಗಿದ್ದೆ, ಚೆನ್ನೈಲಿ ಎಲ್ಲೋ ಇದಕ್ಕೆ ಸೇರ್ಕೊಂಡು ಆಮೇಲೆ ಸ್ವಲ್ಪ ದಿನ ಅಲ್ಲಿದ್ದೆ, ಒಂದ್ 6 ತಿಂಗಳು ಏನೋ ಒಂದು ಕೆಲಸ ಮಾಡ್ಕೊಂಡು ಇದ್ ಮಾಡ್ತಿದ್ದೆ. ಸೊ ಎಲ್ಲೋ ಒಂದ್ ಕಡೆ ವಾಪಸ್ ಇಲ್ಲ ಧರ್ಮ ಬನ್ನಿ ಅಂತ ನಮ್ಮ ವೆಂಕಟೇಶ್ ಮೂರ್ತಿ ಸರ್ ಚಾಣಾಕ್ಷ ಸಿನಿಮಾ ಕೊಟ್ರು. ಅಂಡ್ ಅಲ್ಲಿಂದ ಮತ್ತೆ ಹಿಂತಿರುಗಿ ನೋಡ್ಲಿಲ್ಲ. ಮುಮ್ತಾಜ್ ಆಗಿರ್ಬೋದು ಅಂಡ್ ಹಲವಾರು ಪ್ರೊಡ್ಯೂಸರ್ಸ್, ಐ ಥಿಂಕ್ ಆಲ್ ಪ್ರೊಡ್ಯೂಸರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅದನ್ನ ಅವಾಗಲೇ ಹೇಳ್ದಂಗೆ ತುಂಬಾ ಕಷ್ಟ ಸರ್. ಯಾಕಂದ್ರೆ ಒಂದು ಭರವಸೆ ಇಟ್ಕೊಂಡು ಬರ್ತಾರಲ್ಲ, ಇಲ್ಲ ಧರ್ಮ ಒಂದು ಸಿನಿಮಾ ಮಾಡೋಣ ಬಾ ಅಂತ. ಸೊ ಐ ಥಿಂಕ್ ಐ ಶುಡ್ ಥ್ಯಾಂಕ್ ದಮ್. ಎಲ್ಲೊಂದ್ ಕಡೆ ಬ್ಲಾಕ್ ಬಸ್ಟರ್ ಅನ್ನೋದು ಸ್ವಲ್ಪ ಲಕ್ ಅನ್ನೋದು ಒಂದು ಫ್ಯಾಕ್ಟರ್, ಎಲ್ಲ ಕೂಡ್ ಬರ್ಬೇಕು. ಒಂದು ಊಟ ಆದ್ಮೇಲೆ ಎಲ್ಲ ಇರ್ಬೇಕು. ಸೊ ಅದೆಲ್ಲ ಒಂದ್ ಕಡೆ ಒಂದು ಮ್ಯೂಸಿಕ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಕಥೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ್ ಬರ್ಬೇಕು. ಆಮೇಲೆ ಪಬ್ಲಿಸಿಟಿ ಆಗಿರ್ಬೋದು. ಐ ಥಿಂಕ್ ನನ್ನ ಕೆರಿಯರ್ ಅಲ್ಲಿ ಆಗಿದ್ದು ಕೆಲವೊಂದು ವಿಷಯದಲ್ಲಿ ನಂದೇ ಕೆಲವು ತಪ್ಪುಗಳು ಇರ್ಬೋದು. ಮೈಟ್ ಬಿ ಪರ್ಫಾರ್ಮೆನ್ಸ್ ಅಲ್ಲಿ ಇರ್ಬೋದು, ಇಲ್ಲ ಎಲ್ಲೋ ಒಂದ್ ಕಡೆ ನಂದು ಇರ್ಬೋದು, ತಪ್ಪುಗಳು ಇರ್ಬೋದು. ಇಲ್ಲ ಕೆಲವೊಂದ್ ಕಡೆ ಸಿನಿಮಾ ಮಾಡ್ತೀವಿ, ಪಬ್ಲಿಸಿಟಿ ಮಾಡಲ್ಲ. ಸೊ ರಾನಿ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದು ಆಕ್ಚುಲಿ ತುಂಬಾ ಚೆನ್ನಾಗಿ ಮೂಡ್ ಬಂದಿತ್ತು. ಬಟ್ ಬಹಳ ಡಿಸಪಾಯಿಂಟ್ ಆಗಿದೆ ಏನಂದ್ರೆ ಒಂದು ಪಬ್ಲಿಸಿಟಿನೇ ಇರ್ಲಿಲ್ಲ ಆ ಸಿನಿಮಾದು. ಅಂಡ್ ಕೆಲವು ಸಿನಿಮಾ ಐ ಥಿಂಕ್ ನಿರ್ಮಾಪಕರು ಪಾಪ ದುಡ್ಡು ಹಾಕ್ತಾರೆ, ಬಟ್ ಎಲ್ಲೋ ಕಥೆ ಅನ್ನೋದು ಇವತ್ತು ಐ ಥಿಂಕ್ ಐ ಡೋಂಟ್ ಥಿಂಕ್ ಇಟ್ಸ್ ಅಬೌಟ್ ದ ಮೇಜರ್, ಐ ಮೀನ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಇದಾಗಿರ್ಬೋದಲ್ಲ. ಐ ಥಿಂಕ್ ಕಥೆ ಅನ್ನೋದೇ ದೊಡ್ಡ ಹೀರೋ ಆಗ್ಬಿಟ್ಟೈತಿ ಇವತ್ತು. ಕಥೆ ಚೆನ್ನಾಗಿದೆ, ಜನಕ್ಕೆ ಇಷ್ಟ ಪಡ್ತಾರೆ ಅಂದ್ರೆ ಮೌತ್ ತುಂಬ ಪಬ್ಲಿಸಿಟಿ, ಯಾವ್ದಪ್ಪ ಚೆನ್ನಾಗಿ ಮಾಡಿದಾರೆ, ಸಿನಿಮಾ ಚೆನ್ನಾಗಿ ಮಾಡಿದಾರೆ, ನೋಡೋಣ ಒಳ್ಳೆ ಸಿನಿಮಾ ಮಾಡಿದಾರೆ ಅಂತ ಬಂದ್ರೆ ಐ ಥಿಂಕ್ ಅಲ್ಲೇ ಒಂದು ಗೆಲುವು. ಇವತ್ತು ಬರೀ ಇವಾಗ ಏನೋ ದೊಡ್ಡದಾಗಿ ಮಾಡ್ಬಿಡ್ತೀವಿ, ಒಂದು 20 ಕಾರ್ ಬ್ಲಾಸ್ಟ್ ಮಾಡ್ಬಿಡ್ತೀವಿ, ಇಲ್ಲ ಇದ್ ಮಾಡ್ತೀವಿ, ಅದು ಒಂದು ಇದ್ರಲ್ಲಿ ಇದೆ ಸಿನಿಮಾ ಅನ್ನೋದು. ಬಟ್ ಅಲ್ಟಿಮೇಟ್ಲಿ ಐ ಥಿಂಕ್ ಕಥೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಅದೆಲ್ಲೇ ಒಂದ್ ಕಡೆ ಬರುತ್ತೆ, ಬಂದೈತೆ. ಈ ಸಿನಿಮಾ ಮುಖಾಂತರನೇ ಬರ್ಬೋದು, ನನ್ನ ಮುಂದಿನ ಸಿನಿಮಾ ಮುಖಾಂತರನೂ ಬರ್ಬೋದು. ಅಮರಾವತಿ ಪೊಲೀಸ್ ಸ್ಟೇಷನ್ ಸಿನಿಮಾ ಅದು ರೆಡಿ ಇದೆ. ಸೊ ಐ ಥಿಂಕ್ ಎಲ್ಲೋ ಒಂದ್ ಕಡೆ ಒಂದು ಕಾನ್ಫಿಡೆನ್ಸ್ ಇದೆ ಆಗುತ್ತೆ ಅಂತ. ಈಗ ತಾನೇ ಬೆಂಗಳೂರಿನ ಟ್ರೈಲರ್ ನೋಡಿದ್ವಿ, ನನಗೆ ಭಾಳ ಇಷ್ಟ ಆಯಿತು. ನನಗೆ ವೆಂಕಟೇಶ್ ಮೂರ್ತಿಯವರು 5 ವರ್ಷಗಳಿಂದ ನನಗೆ ಪರಿಚಯ. ಕೋವಿಡ್ ಟೈಮ್ನಲ್ಲಿ ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಅವ್ರು ಭಾಳ ಸಿನಿಮಾ ರಂಗದ ಮೇಲೆ ಭಾಳ ಪ್ಯಾಷನ್ ಇಟ್ಕೊಂಡಿರೋ ಪ್ರೊಡ್ಯೂಸರು. ಅಲ್ಲಿ ಕಾರಣಾಂತರಗಳಿಂದ ಆಗಲಿಲ್ಲ. ಬಟ್ ಇವಾಗ ಅವರು ಒಳ್ಳೆ ಸಿನಿಮಾ, ಒಳ್ಳೆ ಕಾನ್ಸೆಪ್ಟು, ಒಳ್ಳೆ ತಂಡದ ಜೊತೆ ಬಂದು ಅವರು ಒಂದು ಪಾತ್ರ ಮಾಡಿದ್ದಾರೆ. ಅವ್ರ ಸಿನಿಮಾಗೆ ಒಳ್ಳೇದಾಗಲಿ, ರಾಜೇಶ್ ಅವ್ರಿಗೂ ಒಳ್ಳೇದಾಗಲಿ. ನನಗೆ ಬೆಂಗಳೂರು ಇನ್ನಂತ ಒಂದು ಟೈಟಲ್ ಕೇಳಿದ ತಕ್ಷಣ ಗೊತ್ತಾಗುತ್ತೆ, ಒಂದು ಕುತೂಹಲ ಮೂಡುತ್ತೆ. ಕುತೂಹಲನ ಈ ಟ್ರೈಲರ್ನಲ್ಲೂ ಕೂಡ ಅವರ ಗ್ರಿಪ್ಪಿಂಗ್, ಎಡಿಟಿಂಗ್ನಲ್ಲಾಗಿರ್ಬೋದು, ರೀ ರೆಕಾರ್ಡಿಂಗ್ ಮತ್ತು ಮೇಕಿಂಗ್ನಲ್ಲಿ ನನಗೆ ಅನಿಸುತ್ತೆ ಭಾಳ ಚೆನ್ನಾಗಿದೆ. ನಮಗೆ ಈ ಥರ ಕಾಂಟೆಂಟ್ ಬರಬೇಕು. ಈ ಥರ ಕಂಟೆಂಟ್ ಬಂದ್ರೇ ನಮಗೆ ಈ ಥರ ಕಂಟೆಂಟ್ ಗೆಲ್ಲಬೇಕು. ಸಿನಿಮಾ ರಂಗದಲ್ಲಿ ನಮಗೆ 2023ನಲ್ಲಿ 2.5% ಅಷ್ಟು ಸಿನಿಮಾಗಳು ಗೆದ್ದಿದೆ. 2024 3.5% ಅಷ್ಟು, ಭಾಳ ಕಡಿಮೆ ಆಯಿತು. ಒಂದು ಸಿನಿಮಾ ರಂಗ ಬೆಳಿಬೇಕು ಅಂದರೆ ಒಂದು 500 ಅಥವಾ 1000 ಕೋಟಿ ಸಿನಿಮಾ ಬಂದಿದ ತಕ್ಷಣ ಸಿನಿಮಾ ರಂಗ ಬೆಳೆಯಲ್ಲ. ಪರ್ಸೆಂಟೇಜ್ ಆಫ್ ಸಕ್ಸಸ್ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು. ಆ ಸಕ್ಸಸ್ ಪರ್ಸೆಂಟೇಜ್ ಜಾಸ್ತಿ ಆಗಬೇಕಂದ್ರೆ ಒಳ್ಳೆ ಕಂಟೆಂಟ್ ಬರಬೇಕು. ಒಳ್ಳೆ ಕಂಟೆಂಟ್ ಈ ರೀತಿ ಬೆಂಗಳೂರಿನಂಥ ಕಂಟೆಂಟ್ ಬಂದು ಕಾರ್ತಿಕ್ ಅವರು ಡೈರೆಕ್ಟರು ಅದೆಲ್ಲ ಚೆನ್ನಾಗಿ ಮಾಡಿರ್ತಾರೆ. ಒಳ್ಳೇದಾಗಲಿ. ಮತ್ತು ಎಲ್ಲ ನಟ ನಟಿಯರು ಅವರು ಕೂಡ ಭಾಳ ಚೆನ್ನಾಗಿ ಕಾಣ್ತಾರೆ, ಭಾಳ ಚೆನ್ನಾಗಿ ಮಾಡ್ತಾರೆ. ಧರ್ಮ ಅವರು, ಅನುಷ್ ಅವರು, ಎಲ್ಲರಿಗೂ ಒಳ್ಳೇದಾಗಲಿ. ಈ ಥರ ಒಂದು ಕಂಟೆಂಟ್ ಸಿನಿಮಾಗಳು ಬಂದು ಪ್ರೊಡ್ಯೂಸರ್ ಗೆದ್ದು ಸಿನಿಮಾ ಇಂಡಸ್ಟ್ರಿ ಒಳ್ಳೇದಾಗಲಿ, ಆನ್ ಸ್ಕ್ರೀನ್ ಆ್ಯಂಡ್ ಆಫ್ ಸ್ಕ್ರೀನ್. ಸೊ ನಾನು ಕೂಡ ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೋ ಅದನ್ನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಲಹರಿ ವೇಣು ಭಾಳ ಚೆನ್ನಾಗಿ ವಿಚಾರ ಮಾತಾಡಿದ್ದಾರೆ. ನಾನು ಅವ್ರನ್ನ ನೋಡಿ ಭಾಳ ಖುಷಿ ಆಯಿತು. ಎಲ್ಲರಿಗೂ ಧನ್ಯವಾದಗಳು. ಬೆಂಗಳೂರಿನ ಚೆನ್ನಾಗಾಗಲಿ. ಜೈ ಕರ್ನಾಟಕ.